ಈಗ ಒಂದು ನಿಮಿಷ, ಪ್ರಹ್ಲಾದ್ ಜೋಶಿ ಹೇಳಿದ್ದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಭಾರತ್ ರೈಸ್ ಏನಾಯ್ತು, ನಿಮ್ಮ ಮನೆಗೆ ಬಂತ MP ಚುನಾವಣೆಗಿಂತ ಮುಂಚೆ ಬಂದಿದ್ದೇನು ನಿಮ್ಮ ಮನೆಗೆ? ಗ್ಯಾರಂಟಿ ಸಿದ್ದರಾಮಯ್ಯವ್ರದ್ದು 2,000 ರೂಪಾಯಿ, ಬೆಳಕು, ಅದೆಲ್ಲ ಬರ್ತಾಯಿದೆ. ಭಾರತಕ್ಕೆ ಬಂತ ನಿಮಗೆ? ಜೋಶಿಯವರು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿ, ಅವರಿಗೆ ಮಾತಾಡಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೋಡಿ, ಅವ್ರು ಕಮ್ಮಿ ಕೊಟ್ಟರೆ ನಾವೇ ತಗೊಳಕ್ಕೆ ರೆಡಿದೀವಿ ಅಂತ ನಾನೇ ಹೇಳಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರೂ ಹೇಳಿದ್ದಾರೆ. ಅವ್ರು ಕೊಡಲಿಲ್ಲ, ಅದಕ್ಕೋಸ್ಕರ 174 ರೂಪಾಯಿ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ವಿ. ನಾವೇನು ಮೋಸ ಮಾಡಿಲ್ಲಲ್ಲ. ನಾವು ಹೇಳಿದ ಅಕ್ಕಿ ಕೊಡ್ತಾಯಿದ್ವಿ, ನಾವು ದುಡ್ಡು ಕೊಡಲ್ಲ ಅಂತ ನಾವೇನು ಸುಳ್ಳು ಹೇಳಿಲ್ಲಲ್ಲ. ಸುಳ್ಳು ಹೇಳಿದವ್ರು ಅವರು. ಭಾರತಾಂಬೆ ಹೆಸರಿಟ್ಟು ಅನ್ನದೊಳಗೆ ಮೋಸ ಮಾಡ್ತಾರಲ್ರಿ BJP ಅವರು. ಮನುಷ್ಯರ ಅವರು. ಹೇಳಿ, ನೆಕ್ಸ್ಟು ಮುಗಿತಾ? ರಾಜನ ಬಗ್ಗೆ ನಮಗೆ ಕೇಳಬೇಡ. I told very strictly, ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟು ಯಾವುದೇ ಕಾರಣಕ್ಕೂ ಜಾತಿ ಆಗಲಿ ಇಲ್ಲಾಂದರೆ ಒಂದು ಬೇರೆ ರೀತಿಯಲ್ಲಿ ಅವ್ಯವಸ್ಥೆ ಆಗಲಿ ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಸ್ಟ್ರಿಕ್ಟಾಗಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಯಾರ ಅಧಿಕಾರಿಗಳ ವಿರುದ್ಧ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿಗೆ ಆ್ಯಕ್ಷನ್ ತಗೊಳ್ಳಿ. ಆ ಕಂಪ್ಲೇಂಟ್ ಬಿಟ್ಟು ಇನ್ನೂ ಅವ್ಯವಹಾರ ಆಗ್ತಾಯಿದೆ ಅಂದರೆ ಯಾರ ಮೇಲೆ ಆ್ಯಕ್ಷನ್ ತಗೋಬೇಕೋ ತಗೊಳ್ಳಿ ಅಂತ ಇನ್ವೆಸ್ಟಿಗೇಷನ್ ಫ್ರೀ ಆ್ಯಂಡ್ ಫೇರ್ ಮಾಡಿ ಅಂತ ಅವ್ರಿಗೆ ಬಿಟ್ಟಿದ್ದೀನಿ. ನಾನೇನು ಇನ್ವಾಲ್ವ್ ಆಗೋದಿಲ್ಲ. ಅದು ಒಂದು ಭಾಗ. ಆದಷ್ಟು ಬೇಗ DC ಅವ್ರಿಗೂ ಹೇಳಿದ್ದೀನಿ. ಇದು ಮಾಫಿಯಾ ಯಾಕೆ ಆಗ್ತಿದೆ? ಏನಾಗ್ತದೆ, ದಿಸ್ ಇಸ್ ಆಲ್ ಇಂಟರ್ಲಿಂಕ್. PWD ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ದೇ ಆಲ್ ಟೇಕ್ ಮರಳು ಅವನ್ನೆಲ್ಲ ತಗೊಳ್ತಾ ಇರ್ತಾರಲ್ವ ಅವರು. ಇವ್ರ ಮೂಲಕ ಆಕ್ಷನ್ ಆಗಿ ಕರೆಕ್ಟಾಗಿ ಎಲ್ಲ ಹೋದರೆ ಆಟೋಮೆಟಿಕ್ಕಾಗಿ ಎಲ್ಲ ಕರೀತಾರೆ. ಶಾರ್ಟೇಜ್ ಇದ್ದಾಗ ಏನಾಗುತ್ತೆ, ಇಂಥ ವ್ಯವಸ್ಥೆ ಆಗ್ತವೆ. ಅದಕ್ಕೆ ನೀವು DC ಅವರಾಗಿ ನಿಮ್ಮ ವ್ಯವಸ್ಥೆಯಲ್ಲಿ ಏನೇನು ಮಾಡಬೇಕು ನೀವು ದಯವಿಟ್ಟು ಇಲಾಖೆ ವತಿಯಿಂದ ನೀವು ಮುಗಿಸ್ಕೊಳ್ಳಿ. ಯಾರಿಗೂ ಕಾಯಂಗಿಲ್ಲ, ಯಾರಿಗೂ ಇನ್ಫ್ಲುಯೆನ್ಸು ನಡೆಯಲ್ಲ. ರೂಲ್ಸ್ ಪ್ರಕಾರ ಏನಿದೆ ನಿಮ್ಮ ಮೈನಿಂಗ್ ರೂಲ್ಸ್ ಡಿಪಾರ್ಟ್ಮೆಂಟಿಂದ ಅದರಿಂದ ನೀವು ಮಾಡ್ಕೊಳ್ಳಿ ಅಂತ ಮೊನ್ನೆನೇ ಹೇಳಾಯಿತು. ಯಾಕೆಂದರೆ ಈ ಥರದ್ದು ಆಗಬಾರ್ದು. ಆದಾಗ ಯಾಕೆಂದರೆ ಅಧಿಕಾರಿಗಳು ಹೆದರ್ಬಿಟ್ರೆ ಆದರೂ ಒಬ್ಬರು ಹೆಣ್ಮಗಳು. ಅದಕ್ಕೆ ನಾನು ಹೇಳಿದ್ದೀನಲ್ಲ, ಅವ್ರ ರಕ್ಷಣೆ ಸಂಪೂರ್ಣ ನಮ್ಮ ಜವಾಬ್ದಾರಿ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಅದು ಮುಂದೆ ಇರ್ತದೆ ಯಾವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.